ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಆಗ್ರಾದಲ್ಲಿದ್ದೀವಿ. ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ. ನಾವು ಆಗ್ರಾಗೆ ಬಂದು ನೈಟ್ ಸ್ಟೇ ಮಾಡಿ ಆಗ್ರಾ ಫುಲ್ಲು ನೈಟು ಒಂದು ರೌಂಡ್ ಹೋಗಿದ್ವಿ. ಸೊ ಮಾರ್ನಿಂಗ್ ಎದ್ದು ಎಲ್ಲ ರೆಡಿಯಾಗಿ ನಾವಿವಾಗ ತಾಜ್ ಮಹಲ್ ಹತ್ರ ಬಂದಿದ್ದೀವಿ. ತಾಜ್ ಮಹಲ್ ಹತ್ರ ಮೇಯ್ನ್ ಗೇಟ್ ಹತ್ರ ಬಂದಿದ್ದೀವಿ. ಅಲ್ಲಿ ಬಂದು ಕಾರ್ನ ನಾವು ಅಲ್ಲೇ ಪಾರ್ಕ್ ಮಾಡಿ ಅವ್ರದ್ದೇ ಓನು ಆಟೋ ಇರುತ್ತೆ, ಅದರಿಂದ ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ 800 ಮೀಟರ್ಸ್ ಆಗುತ್ತೆ. ಸೊ ಅದರಲ್ಲೇ ಹೋಗಬೇಕು. ಪರ್ ಹೆಡ್ 100 ರೂಪೀಸ್ ಇರುತ್ತೆ, ಮಕ್ಕಳಿಗೆ ಫ್ರೀ ಇರುತ್ತೆ. ಸೊ ಅದರಲ್ಲಿ ಹೋಗಬೇಕು. ಅದರಿಂದ ಸ್ಟಾಪ್ ಮಾಡಿ ಇವಾಗ ನಾವು ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಈಗ ಹೋಗ್ತಾ ಇದ್ದೀವಿ ಒಳಗಡೆ. ನಾವು ಹೋದಾಗ ಆಲ್ಮೋಸ್ಟ್ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಅಷ್ಟೊಂದು ಜನನೂ ಇರಲಿಲ್ಲ. ಆ ಥರ ಮೀಡಿಯಮ್ ಆಗಿದ್ದರು. ಓಕೆ ಅನಿಸ್ತು. ಫಸ್ಟ್ ತಾಜ್ ಮಹಲ್ ಕನ್ಸ್ಟ್ರಕ್ಷನ್ ಆದಾಗ ಹೇಗಿತ್ತು ಅಲ್ಲಿಂದನೂ ನಾವು ಇವಾಗಿನ ತನಕ ಯಾವ್ಯಾವ ಪ್ರೊಸೆಸ್ ಇತ್ತು ಅಂತ ತಾಜ್ ಮಹಲ್ದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ನೀವು ನೋಡ್ಕೊಂಬರ್ಬೋದು. ಫಸ್ಟಿಂದನೂ ಲಾಸ್ಟ್ವರೆಗೂ ಅಟ್ ಪ್ರೆಸೆಂಟ್ ಹೇಗಿದೆ ಅನ್ನೋ ತನಕನೂ ಅವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಬಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ನಿಧಾನಕ್ಕೆ ನೋಡ್ಕೊಂಡು ಬರಬೇಕು. ಸೊ ನಾನು ಹಾಗೆ ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ. ನೆಕ್ಸ್ಟು ಬಂದ ತಕ್ಷಣ ಒಂದು ದೊಡ್ಡ ಹಾಲ್ ಥರ ಇರುತ್ತೆ. ಅಲ್ಲಿ ಬಂದು ನೋಡಿದ್ರೆ ಇದು ಮೇಯ್ನ್ ಗೇಟ್. ಆ್ಯಕ್ಚುಲಿ ಇಲ್ಲಿ 4 ಗೇಟ್ಸ್ ಏನೋ ಇರುತ್ತೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಫಸ್ಟು ನಾವು ಇಲ್ಲಿಂದ ಎಂಟರ್ ಆಗ್ತಾಯಿದ್ದೀವಿ. ಎಂಟರ್ ಆದ ತಕ್ಷಣ ಹೇಗೆ ತಾಜ್ ಮಹಲ್ ಕಾಣಿಸುತ್ತೆ ಅಂತ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ನೋಡಿ. ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫಸ್ಟು ಇಲ್ಲಿ ಒಳಗಡೆ ಎಂಟರ್ ಆದ ತಕ್ಷಣ ಆಲ್ಮೋಸ್ಟ್ ಅಲ್ಲೂ ಜನ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಬಟ್ ಇದೆಲ್ಲ ಆ್ಯಕ್ಚುಲಿ ತಾಜ್ ಮಹಲ್ ಇರೋದು. ನಾನು ಸ್ವಲ್ಪ ಮುಂದ್ಗಡೆ ಹೋದಾಗ ನಿಮಗೆ ಅದ್ರ ಲುಕ್ಕೇ ಕಾಣಿಸುತ್ತೆ ನೋಡಿ. ಇಟ್ಸ್ ರಿಯಲಿ ವಂಡರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 7 ವಂಡರಲ್ಲಿ ಇದು ಒಂದು ವಂಡರು. ನಿಜ ನಮಗೆ ಖುಷಿಯಾಗುತ್ತೆ ನಮ್ಮ ಇಂಡಿಯಾದು ಒಂದು ವಂಡರ್ ಇದೆ ಅಂತ. ಬನ್ನಿ ಈಗ ನೋಡೋಣ ತಾಜ್ ಮಹಲ್ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ನೋಡಿ ಇಲ್ಲಿ ಕ್ಯಾಮ್ರಾದಲ್ಲಿ ಏನೋ ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ನೋಡಿ ಈಗ ಬಂತು ನೋಡಿ. ಈಗ ನೋಡಿ ಹೆಂಗೆ ಬಂತು. ಇಲ್ಲಿ ನೋಡು. ಇದೆಲ್ಲ ಐತೆ ಹೇಳೋ. ಇದು ಪಕ್ಕ ಯಾವನದೇ ಐತೆ ಹೇಳೋ. ಯಾವುದೈತೆ? ಅದ್ರದ್ದು ಶ್ಯಾಡೋ ಕಾಣಿಸುತ್ತಲ್ಲ ಅದರಲ್ಲಿ ನೀರಲ್ಲಿ. ಅಲ್ಲೊಂದು ತೆಗ್ಸ್ಕೋಬೇಕಿತ್ತು. Dan op komt gewoon. Dat vind ik dat hè. ಅದೇನೇನು ಅದೆಲ್ಲ ಆ ಕಡೆ ಈ ಕಡೆ ಐತಲ್ಲ ಅದು. ಥಿಂಕ್ ಇಯರ್ ನಾಟ್ ರಿಫ್ಲೆಕ್ಟ್. ನಾವು ಫುಲ್ಲು ಒಳಗಡೆ ಬಂದ್ವಿ. ಒಳಗಡೆ ಬಂದು ಫುಲ್ಲು ನಡ್ಕೊಂಡು ಬರ್ತಾಯಿದ್ದೀವಿ ನೋಡಿ. ಆ್ಯಕ್ಚುಲಿ ನಾವೀಗ ಎಂಟರ್ ಆಗೋದಕ್ಕೆ ಒಂದು ಅಮೌಂಟ್ ಟಿಕೆಟ್ ಇರುತ್ತೆ. ಮತ್ತು ಅದು ತಾಜ್ ಮಹಲ್ ಒಳಗಡೆ ಹೋಗೋದಕ್ಕೇನು ಟಿಕೆಟ್ಸ್ ಇರುತ್ತೆ. ಆ ಟಿಕೆಟ್ಸ್ ತೊಗೊಂಡೇ ಒಳಗಡೆ ಹೋಗಬೇಕು. ಇಲ್ಲಾಂದರೆ ಟಿಕೆಟ್ಸ್ ಇಲ್ಲ ಅಂದರೆ ಅವ್ರು ಒಳಗಡೆ ನೋಡೋದಕ್ಕೆ ಬಿಡೋಲ್ಲ. ಆ್ಯಕ್ಚುಲಿ ಒಳಗಡೆ ಏನಿದೆ ಅಂತ ವಿಡಿಯೋ ಮಾಡ್ಕೊಳ್ಳೋಕೆ ಬಿಡೋಲ್ಲ. ಬಟ್ ನಾನು ಎಂಟರ್ ಆಗ್ತಿದ್ದಂಗೆ ವಿಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ, ಹಾಗೆ ಸ್ವಲ್ಪ ಕವರ್ ಆಯಿತು. ಸೊ ನೋಡಿ ಒಳಗಡೆ ಏನಿದೆ ಅಂತ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟು
ನಾನು ಸುಮ್ಮನೆ ಕೇಳ್ತಾ ಇದ್ದೆ, ನಿಮ್ಗೇನಾದರೂ ಸ್ಟೋರಿ ಗೊತ್ತಾ ಈ ತಾಜ್ ಮಹಲ್ದು ಆ್ಯಂಡ್ ಏನಕ್ಕೆ ತಾಜ್ ಮಹಲ್ ಕಟ್ಟಿದ್ದು ಅಂತ ರಾಜೇಶ್ ಅವ್ರನ್ನ. ಆ್ಯಂಡ್ ಅವರು ಗೊತ್ತಿರೋಷ್ಟು ಹೇಳ್ತಾಯಿದ್ರು, ಬಟ್ ಅಲ್ಲಿ ವಾಯ್ಸ್ ಸರಿಯಾಗಿ ಆಗಿಲ್ಲ, ಅದಕ್ಕೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅಲ್ಲೆಲ್ಲ ಫುಲ್ಲು ನೋಡಿ, ಅದೆಲ್ಲ ಫುಲ್ಲು ಮಾರ್ಬಲ್ಸೇ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಫೀಲ್ ಮುಟ್ಟಿದ್ರು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಎಲ್ರೂ ಅಷ್ಟೇ ನೀಟಾಗಿ ಹೋಗಿ ನೀಟಾಗಿ ಬನ್ನಿ. ಅಲ್ಲೆಲ್ಲ ಡಸ್ಟ್ ಆಗಲಿ ಅಥವಾ ಕಸ ಆಗಲಿ ಅಂಡದೇ ನೀಟಾಗಿ ಹೋಗಿ ನೋಡಿಕೊಂಡು ಆರಾಮಾಗಿ ಬನ್ನಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. आता दिवसा निघ केलं होतं मला 1 किलो अर्धा किलो नंतर ग्राम ಚಪ್ಪಲಿ ಸಮೇತ ಹಾಕೊಳ್ಳೋ. ಇದು ಮಾಡ್ಕೊ ವಿಡಿಯೋ ಮಾಡ್ಕೊ. ನೀರು ಹಾಕೋ. ಅದೇ ಇವತ್ತು ಮಥುರೆ ಒಂದೇ ಆಗೋದು ಬಾ. ನಾವೀಗ ತಾಜ್ ಮಹಲ್ ನಿಯರ್ ಬಂದಿದ್ದೀವಿ. ಟಿಕೆಟ್ ತೋರಿಸಿ ಆ್ಯಂಡ್ ಅಲ್ಲಿ ನಾವೆಲ್ಲ ಶೂಸ್ ಎಲ್ಲ ವೇರ್ ಮಾಡಿರ್ತೀವಲ್ವ, ಡಸ್ಟ್ ಎಲ್ಲ ಇರುತ್ತೆ ಅಂತೇಳಿ ಅವರೇ ಒಂದು ಸಾಕ್ಸ್ ಥರ ಕೊಡ್ತಾರೆ, ತೊಗೋಬೇಕು. ಒಂದೊಂದು ಪೇರ್ಗೆ 10 ರೂಪೀಸ್ ಇರುತ್ತೆ. ತೊಗೊಂಡು ಅದನ್ನು ಈವನ್ ಮಕ್ಕಳು ಸಹ ಹಾಕ್ಕೋಬೇಕು. ಎಲ್ರಿಗೂ ಹಾಕಿ ನೋಡಿ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಒಳಗಡೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಅಲ್ಲಿ ಮೇನ್ ಗೇಟ್ ಕಾಣಿಸುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಮೇನ್ ಗೇಟ್ಗೂ ತುಂಬ ಇದೆ. ಒಂದು 400-300 ಮೀಟರ್ಸ್ ಇದೆ ಇಲ್ಲಿಂದ ಗೇಟ್ಗೆ. ಸೊ ಅಲ್ಲಿಂದ ನಡ್ಕೊಂಡು ಬಂದು ಆಮೇಲಿಂದ ನಾವು ಆಲ್ರೆಡಿ ನಾವು ತಾಜ್ ಮಹಲ್ ಮೇಲಿದ್ದೀವಿ, ಬಟ್ ಒಳಗಡೆ ಎಂಟರ್ ಆಗಿಲ್ಲ. ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಒಂದು ಸ್ವಲ್ಪ ವುಡನ್ದು ಸ್ಟೆಪ್ಸ್ ಇರುತ್ತೆ, ಅದನ್ನು ಹತ್ಕೊಂಡು ಹೋಗಬೇಕು. ಅದು ಅಲ್ಲಿ ನದಿ ಯಮುನಾ ನದಿ. ಅದಾ? ಯಮುನಾ ನದಿ ಪಕ್ಕದಲ್ಲೇ ತಾಜ್ ಮಹಲ್ ಕಟ್ಟಿರೋದು. ನಾನು ಯೋಗಿ ಮಾದ ಅಲ್ಲಿ ಶೂಟಿಂಗ್ ಮಾಡಿದೆ ಸೈಕಲಲ್ಲಿ. ಏನಾದ್ರು ಎಕ್ಸ್ಪ್ಲೇನ್ ಮಾಡು. ಮಾಡ್ತಾ ಇದ್ದೀನಿ. ಡಿಸೈನಲ್ಲಿ ನಮ್ಮ ಅರಮನೆ, ಮೈಸೂರು ಅರಮನೆ, ಅದ್ರ ಮುಂದೆ ಏನಿಲ್ಲ ಅಂದರೆ ಇದೆಲ್ಲ ಮಾರ್ಬಲ್. ಎಲ್ಲಿಂದ ತರಿಸಿರೋದು ಇದನ್ನೆಲ್ಲ? ಯಾರು ಗೋರಿ ಗೊತ್ತಾ? ಗೋರಿ ಯಾರ್ದು ಗೊತ್ತಾ? ಶಹಜಾನ್ದ, ಮುಮ್ತಾಜ್ದ. ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳ್ಳೋವಾಗಿರಲಿಲ್ಲ ಅಲ್ಲ, ಆಮೇಲಿಂದ ವೀಡಿಯೋ ಮಾಡೋವಾಗಿಲ್ಲ ಅಂದರು. ಸೊ ನಾನು ಸ್ಟಾಪ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ಬಟ್ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋದ್ನಲ್ಲ, ಹಾಗೆ ಅದು ವೀಡಿಯೋ ಆಗಿದೆ. ಆ್ಯಕ್ಚುಲಿ ಅಲ್ಲಿರೋದು ಸಮಾಧಿ ಶಹಜಾನ್ ಆ್ಯಂಡ್ ಮುಮ್ತಾಜ್. ಅಲ್ಲಿರೋ ಸ್ಟೋರಿ ಹೇಳ್ತಾರೆ. ಆ್ಯಕ್ಚುಲಿ ಅದು ಮೇಲ್ಗಡೆ ಮಾತ್ರ ಅದು ಸಮಾಧಿ ಥರ ಇದೆಯಂತೆ. ಅದರಿಂದ 1 ಅಡಿನೋ 2 ಅಡಿನೋ ಕೆಳಗಡೆ ಸಮಾಧಿ ಇದೆಯಂತೆ, ಈಗಲೂ ಇದೆಯಂತೆ ಅಂತ ಅಲ್ಲಿ ಹೇಳ್ತಾರೆ. ಆಮೇಲಿಂದ ಅಲ್ಲಿ ನೇಮ್ಸ್ ಕೂಗ್ತಾರೆ, ನಮ್ಮ ನೇಮ್ಸ್ ಏನಾದ್ರು ಕೇಳಿ ಅವರು ಕೂಗ್ತಾರಲ್ಲಿ ಅದು ಎಕೋ ಆಗುತ್ತೆ. ಎಷ್ಟು ಕ್ಲೀನಾಗಿ ಎಕೋ ಆಗುತ್ತೆ ಅಂದರೆ, ಈವನ್ ನಮ್ಮ ಮನೇಲಿ 4 ಜನದ ನೇಮ್ಸೂ ಅವ್ರು ಕೂಗಿದ್ರು. ಚೆನ್ನಾಗಿತ್ತು.
ಆ್ಯಂಡ್ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ, ನೀವೆಲ್ಲ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕ್ರೌಡ್ ಇದೆ. ಇದು ಯಮುನಾ ನದಿನಾ? ಇದೇ ನದಿ ನಾವು ನಿನ್ನೆ ಸ್ನಾನ ಮಾಡಿದ್ದು. ಇಮಾನಿ ಸದ್ವೀಕ್ ಇಲ್ಲಿ ನೋಡಿ, ಸದ್ವೀಕ್ ಇದು ಯಮುನಾ ನದಿ. ಇದೇ ದಡದಲ್ಲಿ ಒಂದು ಕಟ್ಟಿರೋದು. ಅಂದರೆ ದಡ ಅಂದ್ರೆ ಇದೆ. ಎಷ್ಟು ಈ ಮಣ್ಣು ನಾವು ಎಂಟರ್ ಆಗ್ಬೇಕಾದ್ರೆ ಸಾಕಿರ್ತೀವಲ್ಲ ಅದನ್ನು ಬಿಚ್ಚಿ ಡಂಪ್ ಮಾಡಿ ಅಲ್ಲಿ ಈಗ ನಾವು ಹೊರಡಬೇಕು. ನಾವು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಆ್ಯಂಡ್ ನಿಮಗೂ ನೀಟಾಗಿ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈವನ್ ಶಾಜಹಾನ್ ಆ್ಯಂಡ್ ಮುಮ್ತಾಜ್ ಸಮಾಧಿ ಸಹ ನಾನು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ತಾಜ್ ಮಹಲ್. ಅಂದರೆ ನಾನು ಜಸ್ಟ್ ಓದಿದ್ದೆ ಆ್ಯಂಡ್ ಫೋಟೋಸ್ ಎಲ್ಲ ನೋಡಿದ್ದೆ, ಈವನ್ ಮೂವೀಸಲ್ಲಿ ನೋಡಿದ್ದೆ. ಬಟ್ ಒಂದು ಸ್ಪೆಷಲ್ ಡೇ ನಮ್ಮದು ಆ್ಯನಿವರ್ಸರಿ ಇತ್ತು. ಸೊ ಆವತ್ತು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ತುಂಬಾ ಖುಷಿ ಆಯಿತು ನನಗಂತೂ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಸ್ವಲ್ಪ ನಮ್ಮದು ಏನೋ ಸ್ವಲ್ಪ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಇಶ್ಯೂ ಆಯಿತು. ಸೊ ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ತಾಜ್ ಮಹಲ್ಗೆ ಕರ್ಕೊಂಡು ಬಂದಿದ್ದಾರೆ. ತಾಜ್ ಮಹಲ್ಗೆ ಕರ್ಕೊಂಡ್ಬಂದಿದ್ದು ತುಂಬ ಖುಷಿ ಆಯಿತು. ಬಟ್ ನೋಡಿದ್ವಿ, ಫುಲ್ ಹ್ಯಾಪಿ ಆಗಿದೆ. ಬನ್ನಿ ಇವಾಗ ಹೊರಡೋಣ. ತಾಜ್ ಮಹಲ್ ಹತ್ರ ಹೋದ್ಮೇಲೆ ಫೋಟೋಸ್ ವೀಡಿಯೋಸ್ ಇಲ್ಲದೆ ಇರೋಕ್ಕಾಗುತ್ತಾ? ಸೊ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಇವನ್ ಅಲ್ಲೇ ಇರ್ತಾರೆ, ಫೋಟೋಸ್ ಎಲ್ಲ ತೊಗೊಡ್ತಾರೆ ಆ್ಯಂಡ್ ವೀಡಿಯೋಸ್ ಎಲ್ಲ ತೊಗೊಡ್ತಾರೆ. ನಾವು ಅವ್ರ ಹತ್ರನೇ ಒಂದಷ್ಟು ಫೋಟೋಸ್ ತೆಗೆಸಿದ್ವಿ ಆ್ಯಂಡ್ ವೀಡಿಯೋ ಮಾಡಿಕೊಟ್ರು ನಮಗೆ ಒಂದು. ತುಂಬಾ ಚೆನ್ನಾಗಿ ಬಂತು. ಆ್ಯನಿವರ್ಸರಿಗೆ ಅಂತಲೇ ನಾನು ಮಾಡಿಸಿದೆ ಆ ವೀಡಿಯೋನ. ತುಂಬಾ ಚೆನ್ನಾಗಿ ಬಂತು, ಎಲ್ಲರೂ ತುಂಬ ಇಷ್ಟಪಟ್ಟರು. ಆ್ಯಂಡ್ ನೆಕ್ಸ್ಟು ಒಂದಷ್ಟು ಫೋಟೋಸ್ ವೀಡಿಯೋಸ್ ಆ್ಯಂಡ್ ಮೆಮೊರೀಸ್ ಎಲ್ಲ ತೊಗೊಂಡು ನಾವು ರಿಟರ್ನ್ ಆದ್ವಿ. ರಿಟರ್ನ್ ಸೇಮ್ ನಮ್ಮನ್ನ ಆಟೋದಲ್ಲಿ ಅಲ್ಲಿಂದ ಮತ್ತೆ ಪಿಕ್ ಮಾಡಿ ನಾವು ಕಾರ್ ಇರುತ್ತಲ್ಲ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಾದ್ಮೇಲೆ ಕಾರಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಾವು ರೂಮ್ ಹತ್ರ ಬಂದಿದ್ದೀವಿ. ಇವಾಗ ನಮ್ಮದು ಚೆಕ್ಔಟು. ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಥುರೆ. ಈಗ ನಮ್ಮ ಕೃಷ್ಣ ಜೈಲಲ್ಲಿ ಹುಟ್ಟಿದ್ದ ಪ್ಲೇಸ್ ಅದು ಮಥುರೆ. ಬಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಂದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡಲ್ಲ. ಜಸ್ಟ್ ನಾನು ಅಲ್ಲಿ ಹೋಗಿ ಸ್ಟಾರ್ಟಿಂಗ್ ಮಾತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕಾಯಿತು. ಒಳಗಡೆ ಫೋನೇ ಅಲೋ ಇಲ್ಲ. ಹೊರಗಡೆ ಫೋನ್ನ ಇಡಿಸಿ ಅವರು ಒಳಗಡೆ ಬಿಡ್ತಾರೆ. ಸೊ ಲಗೇಜೆಲ್ಲ ಎತ್ಕೊಂಡು ಇವಾಗ ನಾವು ಮಥುರೆಗೆ ಹೋಗೋಣ. ನಮಗೆ ಎಷ್ಟು ಕನ್ಫ್ಯೂಷನ್ ಆಗಿದೆ ಅಂದರೆ ಸ್ವಲ್ಪ ಡೀಟೇಲ್ ಆಗಿರೋಣ. ನಾವೀಗ ಮಥುರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡಿ ಈಗ ಕೃಷ್ಣ ಹುಟ್ಟಿರೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಸದ್ದು ಬಾ. ನಡಿ ಬೇಗ ಬೇಗ. ಇಲ್ಲಿ ವಿಡಿಯೋದಲ್ಲಿ ನಾನು ಹಿಂದಕ್ಕೆ ಹೋಗ್ಲಾ? ಇಲ್ಲೂ ಅಷ್ಟೇ ಕಾರ್ ಪಾರ್ಕ್ ಮಾಡಿ ಆಟೋದಲ್ಲೇ ಬರಬೇಕು. ಆಟೋದಲ್ಲಿ ಬಂದು ನಾವಿವಾಗ ಎಂಟರ್ ಆಗ್ತಾ ಇದ್ದೀವಿ ಮಥುರೆಗೆ. ಮಥುರೆ ಅಂತೂ ತುಂಬ ಚಿಕ್ಕ ಪ್ಲೇಸು. ಅಂದರೆ ಜಾಸ್ತಿ ವೆಹಿಕಲ್ಸ್ ಓಡಾಡೋದಕ್ಕೆ ಪ್ಲೇಸ್ ಇಲ್ಲ. ಸೊ ವೆಹಿಕಲ್ಸ್ನೆಲ್ಲ ಪಾರ್ಕಿಂಗ್ ದೂರನೇ ಮಾಡಿ ಆಟೋದಲ್ಲಿ ಬರಬೇಕು. ನೆಕ್ಸ್ಟು ಒಳಗಡೆ ಅಂತೂ ಫೋನ್ ಅಲೋನೇ ಇಲ್ಲ. ಹೊರಗಡೆನೇ ಒಂದು ಲಾಕರ್ ಇರುತ್ತೆ. ಲಾಕರಲ್ಲಿ ನಾವು ಫೋನ್ ಇಟ್ಟು
ಒಳಗಡೆ ಎಂಟರ್ ಆಗಬೇಕು. ಸೊ ಬಿಫೋರ್ ನಾವು ಫೋನ್ ಇಡೋಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟಿಂಗೇ ವೀಡಿಯೋ ಮಾಡ್ಕೊಂಡಿದ್ದೀವಿ. ಇದಿಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು. ಒಳಗಡೆ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಹೋಗಿ ಬನ್ನಿ ಮಥುರೆಗೆ. ಕೃಷ್ಣ ಹುಟ್ಟಿದ ಪ್ಲೇಸು ಆ್ಯಂಡ್ ಜೈಲ್ ಇದೆಯಲ್ಲ ಅದು ಅವ್ರು ಹುಟ್ಟಿದ ಜಾಗನೂ ಅಷ್ಟೇ ನೀಟಾಗಿ ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡ್ಕೊಂಬರ್ಬೋದು. ತುಂಬಾ ಚೆನ್ನಾಗಿತ್ತು. ಬಟ್ ಮಿಸ್ ಮಾಡ್ಕೊಬೇಡಿ, ಹೋಗಿ ಬನ್ನಿ. ರಾಜೇಶ್ ಅವ್ರು ಅಂದ್ಕೊಂಡಿದ್ರಂತೆ ಬರ್ತೀನಿ ಅಂತ. ಸೊ ಎಲ್ಲರನ್ನೂ ಕರ್ಕೊಂಡೋಗಿ ತೋರಿಸಿ ಬಂದರು. ಆ್ಯಂಡ್ ಲಂಚ್ ಆಗಿರಲಿಲ್ಲ. ಲಂಚ್ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ಸ್.